ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಎದುರಾಗಿತ್ತು. ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ, ಅದು ಕೂಡ ಬೆಳಗಿನ ಜಾವ ಬಹಳಷ್ಟು ಪೀಕ್ ಹಾರ್ಸ್ ಇರುತ್ತೆ, ಎಲ್ಲ ಡ್ಯೂಟಿಗೆಲ್ಲ ಹೋಗುವಂಥವ್ರು. ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಾಸ ಆಯಿತು, ಪ್ರಯಾಣಿಕರು ಪರದಾಡಿದ್ರು. ಬೈಯಪ್ಪನಹಳ್ಳಿಯಿಂದ ಗರುಡಾಚಾರ್ಪಾಳ್ಯ ಮಧ್ಯೆ ಮೆಟ್ರೋ ಸಂಚಾರದಲ್ಲಿ ಒಂದಷ್ಟು ಡಿಲೇ ಆಯಿತು. ಕಾರಣ ಏನು ಅಂತಂದ್ರೆ ಟೆಕ್ನಿಕಲ್ ಎರರ್, ತಾಂತ್ರಿಕ ದೋಷದಿಂದ ಮೆಟ್ರೋದಲ್ಲಿ ಒಂದಷ್ಟು ತೊಂದರೆ ಆಗಿದೆ. ಸಂಚಾರದಲ್ಲಿ ವ್ಯತ್ಯಯ, ನಗರದ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಜನ ಸಿಕ್ಕಾಪಟ್ಟೆ ಸೇರಿದ್ದಾರೆ ಈಗ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಲೇಟ್ ಆದರೂ ಕೂಡ ಜನ ಸ್ಟೇಷನ್ಗೆ ಬರುವಂಥ ಸಂಖ್ಯೆ ಹೆಚ್ಚಾಗುತ್ತೆ. ನೀವೀಗ ನೋಡ್ತಾ ಇದ್ದೀರಾ ಸ್ಟೇಷನ್ನಲ್ಲಿ ಹೇಗೆ ಜನ ಸೇರಿದ್ದಾರೆ ಅಂತ. ಇತ್ತೀಚೆಗಷ್ಟೇ ಈ ಟ್ರಿನಿಟಿ ಸರ್ಕಲ್ನಿಂದ ಒಂದಷ್ಟು ಚೆಕ್ಗೋಸ್ಕರ ಬೆಳಗ್ಗೆ 10ರಿಂದ 12 ಗಂಟೆವರೆಗೂ ಆಲ್ಮೋಸ್ಟ್ ನಿಲ್ಲಿಸಲಾಗಿತ್ತು. ಸೊ ಅದಾದಮೇಲೆ ಮತ್ತೊಮ್ಮೆ ಈಗ ಅದೇ ರೀತಿಯಾದಂಥ ಪ್ರಾಬ್ಲಮ್ ಕಂಡು ಬಂದಿದೆ. ಈಗ ಜನ ಕಾಯ್ತಿರೋದನ್ನು ಗಮನಿಸ್ಬೋದು. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್ ಸೂರ್ಯ, ಬೆಂಗಳೂರಿನಲ್ಲಿ ಮೆಟ್ರೋ ಅದರಲ್ಲೂ ಬೆಳಗಿನ ಜಾವ 8ರಿಂದ 10 ಈ ಟೈಮ್ನೆಲ್ಲ ತುಂಬಾ ರಶ್ ಇರುತ್ತೆ. ಕಿರಣ್, ಈಗ ಏನಾಯ್ತು ಅಂತ? ಇತ್ತೀಚೆಗೆ ಒಂದು ಚೆಕ್ ಕೂಡ ಆಗಿತ್ತು, ಸ್ವಲ್ಪ ಹಾಲ್ಟ್ ಮಾಡಿದ್ರು ಒಂದು 2 ಗಂಟೆ, ಅದಾದ್ಮೇಲೆ ಮತ್ತೆ ಪ್ರಾಬ್ಲಮ್ ಬಂದಿದೆಯಾ? ಕಿರಣ್ ಸೂರ್ಯ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ನೀಡ್ತಾರೆ. ಈಗ ನಾವು ಗಮನಿಸ್ತಾ ಇದ್ದೀವಿ ಬೈಯಪ್ಪನಹಳ್ಳಿ ಗರುಡಾಚಾರ್ಪಾಳ್ಯ ಮಧ್ಯೆ ಈಗ ಒಂದಷ್ಟು ಸಂಚಾರದಲ್ಲಿ ವ್ಯತ್ಯಾಸ ಉಂಟಾಗಿರೋದು. ಸೊ ತಾಂತ್ರಿಕ ದೋಷ ಅಂತ ಸದ್ಯಕ್ಕೆ BMRCL ಹೇಳಿದೆ. ಆದರೆ ಏನು ತಾಂತ್ರಿಕ ದೋಷ? ಇತ್ತೀಚೆಗೆ ಒಮ್ಮೆ ಚೆಕ್ ಆಗಿತ್ತು, ಒಂದಷ್ಟು ಟೆಕ್ನಿಕಲ್ ಗ್ಲಿಚ್ ಇತ್ತು, ಅದನ್ನು ಸರಿಪಡಿಸ್ತಾ ಇದ್ದೀವಿ ಅಂತ ಮೆಟ್ರೋದವ್ರು ಹೇಳಿದರು. ಅದಾದಮೇಲೆ ಈಗ ಈ ಏರಿಯಾ ಎಸ್ಪೆಷಲಿ ಗರುಡಾಚಾರ್ಪಾಳ್ಯ IT ಸೆಕ್ಟರ್ ಕಡೆ ಹೋಗುವಂಥವ್ರು, ಈ ವೈಟ್ ಫೀಲ್ಡ್, ಮಾರತಳ್ಳಿ ಈ ಭಾಗದಲ್ಲಿ ಹೋಗುವಂಥವ್ರು, ಹೂಡಿ ಭಾಗಕ್ಕೆ ಹೋಗುವಂಥವ್ರು. ಕಿರಣ್ ಸೂರ್ಯ, ಆಗಲೇ ಕೇಳ್ತಾ ಇದ್ದೆ, ಇತ್ತೀಚೆಗೆ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹಾಲ್ಟ್ ಮಾಡಲಾಗಿತ್ತು, ಚೆಕ್ ಮಾಡಿದ್ರು. ಅದಾದಮೇಲೆ ಮತ್ತೆ ಈಗ ಪ್ರಾಬ್ಲಮ್ ಕಂಡು ಬಂದಿದೆಯಾ, ಏನಾಗಿದೆ ಅಂತ? ಹೌದು ಅನೇಶ್, ಖಂಡಿತವಾಗ್ಲೂ ಕೂಡ ಚಲಘಟ್ಟ ಟು ಏನೊಂದು ಈ ವೈಟ್ ಫೀಲ್ಡ್ ಮಾರ್ಗ ನೇಳೆ ಮಾರ್ಗ ಬರುವಂತ ಗರುಡಾಚಾರ್ಪಾಳ್ಯ ಟು ಬೈಯಪ್ಪನಹಳ್ಳಿ ಇದೆ. ಈ ಬೈಯಪ್ಪನಹಳ್ಳಿಯಿಂದ ಗರುಡಾಚಾರ್ಪಾಳ್ಯದಲ್ಲಿ ಬರುವಂತ ಸಾಕಷ್ಟು ಮೆಟ್ರೋ ಸ್ಟೇಷನ್ಗಳಲ್ಲಿ ಈಗ ಆಲ್ರೆಡಿ ಕೂಡ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು. ತಾಂತ್ರಿಕ ದೋಷ ಕಾಣಿಸ್ಕೊಂಡಂತ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ಕೂಡ ಮೆಟ್ರೋ ಸಂಚಾರದಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗಿತ್ತು. ಅರ್ಧ ಗಂಟೆಗೊಂದು, 1 ಗಂಟೆಗೊಂದು ರೀತಿಯಲ್ಲಿ ಮೆಟ್ರೋ ಟ್ರೈನ್ಗಳು ಸಂಚಾರವನ್ನು ಮಾಡ್ತಿತ್ತು. ಬೆಳಗ್ಗೆ ಈ ಒಂದು ಪ್ರಯಾಣಿಕರೇನಿದ್ದಾರೆ ಅಂದ್ರೆ ಮೆಟ್ರೋನೇ ನಂಬ್ಕೊಂಡು IT BT ನೌಕರರಾಗಿರ್ಬೋದು, ಕೆಲಸಕ್ಕೆ ತೆರಳುವಂತ ಒಂದು ಏನು ಉದ್ಯೋಗಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಈಗಾಗಲೇ ಮೆಟ್ರೋ ಅಧಿಕಾರಿಗಳು ಹೇಳ್ತಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಈ ಒಂದು ತಾಂತ್ರಿಕ ಸಮಸ್ಯೆಯನ್ನು ಮತ್ತೆ ತಾಂತ್ರಿಕ ದೋಷವನ್ನ ಬಗೆಹರಿಸ್ತೀವಿ ಅನ್ನೋ ಮಾತುಗಳನ್ನ ಈಗ ಆಲ್ರೆಡಿ TV ನನಗೆ ಹೇಳಿರುವಂತದ್ದು. ಅಂದ್ರೆ ಕಳೆದ 1-1.5-2 ಗಂಟೆಗಳಿಂದಲೂ ಕೂಡ ಇದೊಂದು ಸಮಸ್ಯೆ ಇದೆ ಅಂತ ಹೇಳಿ ಈಗಾಗಲೇ ಪ್ರಯಾಣಿಕರು ಕೂಡ BMRCLಗೆ ಟ್ವೀಟ್ ಮಾಡುವ ಮೂಲಕವಾಗಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ BMRCL ಕೂಡ ಟ್ವೀಟ್ ಮಾಡುವ ಮೂಲಕವಾಗಿ ಈ ಒಂದು ತಾಂತ್ರಿಕ ದೋಷವನ್ನ ಕೆಲವೇ ಕ್ಷಣಗಳಲ್ಲಿ ಬಗೆಹರಿಸ್ತೀವಿ ಅನ್ನೋದು ಎಲ್ಲಾ ಒಂದು ಮೆಟ್ರೋ ಸ್ಟೇಷನ್ಗಳು ಅಂದ್ರೆ ಚಲ್ಲಘಟ್ಟದಿಂದ ಹಿಡಿದು ವೈಟ್ ಫೀಲ್ಡ್ ಮಾರ್ಗದಲ್ಲಿ ಬರುವಂತ ಏನೊಂದು ನೇರಳೆ ಮಾರ್ಗ ಇದೆ, ಈ ಎಲ್ಲಾ ಒಂದು ಸ್ಟೇಷನ್ಗಳಲ್ಲೂ ಕೂಡ ಪ್ರಯಾಣಿಕರು ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗಿರುವಂತದ್ದು, ಸಾಕಷ್ಟು ಅರಸಾಸವನ್ನು ಕೂಡ ಪಡ್ತಿದ್ದಾರೆ. ಅಂದ್ರೆ ಬೆಳಗ್ಗೆ ಸಾಮಾನ್ಯವಾಗಿ ಮೆಟ್ರೋ ಟ್ರೈನ್ ನಂಬ್ಕೊಂಡು 10 ನಿಮಿಷದಲ್ಲಿ, 15 ನಿಮಿಷದಲ್ಲಿ, ಅರ್ಧ ಗಂಟೆಗಳಲ್ಲಿ ನಮ್ಮ ಆಫೀಸನ್ನ ತಲುಪಬಹುದು ಅಂತೇಳಿ ಮನೆಯನ್ನ ಬಿಟ್ಟಿರ್ತಾರೆ. ಅವರಿಗೆ ಈಗಾಗಲೇ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗಿರುವಂತದ್ದು. ಕಾರಣ ಏನಂತ ಹೇಳಿದ್ರೆ ಮೆಟ್ರೋ ಅಂತ ಹೇಳಿದ್ರೆ ಯಾವುದೇ ತರವಾದಂತಹ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ, ಟ್ರಾಫಿಕ್ ನಲ್ಲಿ ಸಿಲುಕೊಂಡು ಪರದಾಡುವಂತಹ ಸಮಸ್ಯೆ ಇರೋದಿಲ್ಲ ಅಂತ ಹೇಳಿ ಮೆಟ್ರೋನ ನಂಬ್ಕೊಂಡು ಟ್ರೈನ್ ಅನ್ನು ಹಾಕ್ತಿರ್ತಾರೆ. ಆದ್ರೆ ಈ ಒಂದು ಮೆಟ್ರೋದಲ್ಲಿ ವ್ಯತ್ಯಯ ಉಂಟಾಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿರುವಂತದ್ದು. ಅವಿನಾಶ್, ಧನ್ಯವಾದ ಕಿರಣ್. ಇದು ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಉಂಟಾಗಿ, ಸಾಮಾನ್ಯವಾಗಿ ತಾಂತ್ರಿಕ ದೋಷ ಏನು ಇಲ್ಲದಿರುವಾಗನೇ ತುಂಬ ರಶ್ ಇರುತ್ತೆ, ಏನು ಸ್ವಲ್ಪ ಸ್ಲೋ ಆಗಿ ರನ್ ಆಗ್ತಿದೆ ಅಂತ ಈಗ ಟ್ವೀಟ್ ಮೂಲಕ BMRCL ಹೇಳಿದೆ. ಸೊ ಸ್ವಲ್ಪ ಟೆಕ್ನಿಕಲ್ ಇದಾಗಿ ಸ್ಲೋ ಆಗಿ ರನ್ ಆಗ್ತಾ ಇದೆ, ಸೊ ಆನ್ ಟೈಮ್ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ, ನಮ್ಮ ಟೀಮ್ ಅದ್ರ ಬಗ್ಗೆ ವರ್ಕ್ ಮಾಡ್ತಿದೆ ಅಂತ. ಸೊ ಆ ಕಾರಣಕ್ಕಾಗಿ ಈಗ ವೈಟ್ ಫೀಲ್ಡ್ ಮೆಟ್ರೋ ನಿಲ್ದಾಣ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ರಶ್ ಆಗಿದೆ. ಹೇಗೆ ನಾವು ಮುಂಬೈನಲ್ಲಿ ಲೋಕಲ್ ಟ್ರೈನಲ್ಲಿ ರಶ್ ನೋಡ್ತೀವಿ ಅಂತ ಒಂದು ರಶನ್ನು ಬೆಂಗಳೂರಿನ ಮೆಟ್ರೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಈಗ ಮೆಟ್ರೋಗೋಸ್ಕರ ಕಾಯ್ತಿರುವಂಥ ಕ್ಯೂ. ಸೊ ಬೈಯಪ್ಪನಹಳ್ಳಿ ಗರುಡಾಚಾರ್ಪಾಳ್ಯ ಈ ರೂಟ್ ಏನಿದೆ, ಈ ಹೂಡಿ ITPL ಕಾಡ್ಗೋಡಿ ಓಫೋರಂ ಈ ಒಂದು ರೂಟ್ಗೆ ಹೋಗುವಂಥ ಭಾಳಷ್ಟು ಮಂದಿ ಈಗ ಅಲ್ಲಿ ಟ್ರೈನ್ ಹತ್ತೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಒಳಗಡೆನೂ ಫುಲ್ ಆಗಿದೆ, ಜೊತೆಗೆ ಹೊರಗಡೆ ಈ ಪ್ಲ್ಯಾಟ್ಫಾರ್ಮ್ ಏನಿದೆ ಅದರಲ್ಲೂ ಕೂಡ ತುಂಬಿ ತುಳುಕ್ತಾ ಇದ್ದಾರೆ ಜನ. ವೈಟ್ ಫೀಲ್ಡ್ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷದ ಕಾರಣ ಅಲ್ಲಿಂದ ಟ್ರೈನ್ಗಳು ಭಾಳ ಲೇಟಾಗಿ ಬರ್ತಾ ಇದೆ, ಯಾಕಂದರೆ ಸ್ಲೋ ಆಗಿ ರನ್ ಆಗ್ತಿರುವಂಥ ಕಾರಣ. ಸೊ ಇನ್ನೊಂದು ಕಡೆ ಹಾಕಿದ್ದಾರೆ, ಪ್ರಸಕ್ತ ತಡೆಗಾಗಿ ಕ್ಷಮಿಸಿ, ಆದಷ್ಟು ಬೇಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತೇವೆ, ದಯವಿಟ್ಟು ಮುಂದಿನ ಸೂಚನೆಗಾಗಿ ನಿರೀಕ್ಷಿಸಿ ಅಂತ ಹೇಳ್ತಿದ್ದಾರೆ. ಸೊ ಆ ಕಾರಣಕ್ಕೆ ಕೆಲವರು ಮೆಟ್ರೋ ಬಿಟ್ಟು ಈಗ ಓಲೋ, ಬೇರೆ ಬೇರೆ ರ್ಯಾಪಿಡೋ ಮುಂತಾದಂಥ ಒಂದಿಷ್ಟು ವ್ಯವಸ್ಥೆಗಳನ್ನು ನೋಡ್ಕೊಳ್ತಿದ್ದಾರೆ.